ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಸಣ್ಣ ಮಕ್ಕಳಿದ್ದಾಗ ಋತುಮತಿ ಹೋಗ್ತಾರೆ. ಋತುಮತಿ ಆದಮೇಲೆ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಆದಷ್ಟು ಮನೆ ಅಡುಗೆ, ತಿಂಡಿ, ತುಪ್ಪ, ಸ್ವಲ್ಪ ಆರೋಗ್ಯ ಮೆಂತ್ಯ ಸ್ವಲ್ಪ ಉಪಯೋಗಿಸಿ ತಿನ್ನಿಸಿ. ಯಾಕಂತ ಈಗಿನ ಮಕ್ಕಳಿಗೆ ಬಲ ಕಮ್ಮಿ. ನಮ್ಮಷ್ಟು ಶಕ್ತಿ ಇರಲ್ಲ ಈಗಿನ ಮಕ್ಕಳಿಗೆ. ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಒಂದು 3 ತಿಂಗಳಾದ್ರೂ ಚೆನ್ನಾಗಿ ನೋಡ್ಕೊಳ್ಳಿ. ಸ್ವಲ್ಪ ಆದಷ್ಟು ಬೇಕ್ರಿ ತಿಂಡಿ ಸ್ವಲ್ಪ ಕಮ್ಮಿ ಮಾಡಿ. ಬೇಕ್ರಿ ತಿಂಡಿ ತಿಂದರೆ ಫ್ರೆಂಡ್ ನಾನು ಹೇಳ್ತಾ ಇದ್ದೀನಿ ಕೇಳಿ, ಮಕ್ಕಳು ದಪ್ಪ ಆಗ್ತಾರೆ. ಮಕ್ಕಳು ದಪ್ಪ ಆದರೆ ಮಕ್ಕಳಿಗೆ ಮುಂದೆ ಎದ್ದು ಕಾಣೋದು, ಮೈ ಬಂದ್ಬಿಡುತ್ತೆ. ಆಮೇಲೆ ನೋಡೋ ಜನ ಚಿಕ್ಕ ವಯಸ್ಸು ಹುಡುಗಿನೇ ಏನು ಹಿಂಗೆ ಕಾಣ್ತವಳೆ ಅಂತ ಬರುತ್ತೆ. ಫ್ರೆಂಡ್ ಆ ಥರ ಮಾಡೋಕ್ಕೆ ಹೋಗಬೇಡಿ. ಬೇಕ್ರಿ ತಿಂಡಿ ಅವೇ ಸಣ್ಣ ಇದ್ರೂ ಪರವಾಗಿಲ್ಲ, ಆರೋಗ್ಯ ಇರಲಿ ಮಕ್ಕಳು. ಬೇಕ್ರಿ ತಿಂದ್ಬಿಟ್ಟು ದಪ್ಪ ಆಗ್ಬಿಟ್ಟು ಆರೋಗ್ಯ ಕೆಡಿಸ್ಕೊಳ್ಳೋದು ಬೇಡ. ಸಣ್ಣ ಆದರೂ ಪರವಾಗಿಲ್ಲ, ಹೆಣ್ಮಕ್ಳಿಗೆ ಮಾತ್ರ ಹುಷಾರು ಹುಷಾರು ಹುಷಾರು. ಈ ಕಾಲದಲ್ಲಿ ತುಂಬ ಕೆಟ್ಟದ್ದು ನಡೀತಾ ಐತೆ. ತುಂಬ ಕೆಟ್ಟದು ಸರಿ ಇಲ್ಲ. ಅದರಲ್ಲಿ ನಾವು ಪ್ರಪಂಚ ಕೆಟ್ಟೋಗಿದೆ ಅಂತ ಅನ್ನೋದು ಬೇಡ. ನಾವೇ ಬದಲಾಗ್ಬಿಡೋಣ. ನಾವೇ ಹೆಂಗಿದೆ ಅಂತ ನಾವೇ ಬದಲಾಗ್ಕೊಂಡು ಜೀವನ ನಡೆಸ್ಕೊಂಡು ಹೋಗೋಣ. ಆದಷ್ಟು ಹುಷಾರಾಗಿರಿ. ಹೆಣ್ಮಕ್ಳು ಏನೇ ಆದರೂ ಹೊರಗಡೆ ಹೋಗೋದು ಬರೋದು, ಅವ್ರು ಕರೀತಾರೆ ಇವ್ರು ಕರೀತಾರೆ, ನಮ್ಮಮ್ಮ ನಿಮ್ಮ ಅಮ್ಮಂಗೆ ಏಟಾಗಿದೆ ಬನ್ನಿ, ಅದೇ ನಿಮ್ಮ ತಮ್ಮಂಗೆ ಅಕ್ಕ ತಂಗಿ ಏಟಾಗಿದೆ ಅಂತ ಬನ್ನಿ ಅಂತ ಹೋಗ್ಬಿಡಿ. ಇವಾಗ ಕಿಡ್ನಾಪ್ ಎಲ್ಲ ನಡೀತಾ ಇದೆ. ಹೆಣ್ಮಕ್ಳದ್ದೇ ಜಾಸ್ತಿ ನಡೀತಾ ಇರೋದು. ಹುಷಾರು ಹುಷಾರು ಹುಷಾರು. ಯಾರೇ ಕರೆದ್ರೂ ಹೋಗಬೇಡಿ. ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತ ಇರಿ.